ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚಂದ್ರು ಈ ಕುರಿತಾಗಿ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ. ಯಾವ ರೀತಿಯಲ್ಲಿ ಸದ್ಯಕ್ಕೆ ಸಂಚಲನ ಉಂಟಾಗಿದೆ ಅನ್ನೋಂಥದ್ದು. ಸೊ ಇದು ಚಳಿಗಾಲದಲ್ಲೂ ಕೂಡ ಏನು ಈ ಅಧಿಕಾರದ ಜ್ವಾಲೆ, ಅಧಿಕಾರದ ದಾಹದ ಜ್ವಾಲೆ ಹೊತ್ತು ಉರಿತಾ ಇರೋದನ್ನ ನಾವು ಕಾಂಗ್ರೆಸ್ ನಲ್ಲಿ ಕಾಣಬಹುದು. ಚಂದ್ರು, ಏನ್ ನಡೀತಾ ಇದೆ? ಸಿಎಂ ನಿವಾಸದ ಬಳಿ ಯಾವ ರೀತಿ ಮೂವ್ಮೆಂಟ್ಸ್ ಇದೆ, ಅದೇ ರೀತಿ ಸದಾಶಿವನಗರ ಡಿಕೆ ಶಿವಕುಮಾರ್ ನಿವಾಸದ ಬಳಿ ಯಾವ ರೀತಿ ಮೂವ್ಮೆಂಟ್ಸ್ ಇದೆ? ಸೊ ಒಟ್ಟು ಸಂಚಲನದ ಚಿತ್ರಣವನ್ನ ನಮ್ಮ ವೀಕ್ಷಕರಿಗೆ ಕೊಡೋದಾದ್ರೆ ಶ್ರೀಲಕ್ಷ್ಮಿ, ಖಂಡಿತವಾಗ್ಲು ಈಗಾಗಲೇ ಅಧಿಕಾರ ಹಂಚಿಕೆ ಸೂತ್ರ ಇಲ್ಲ ಅನ್ನೋಂಥದ್ದು ಒಂದ್ ಕಡೆ ಸ್ಪಷ್ಟವಾಗ್ತಾ ಇದೆ. ಆದ್ರೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಅಧಿಕಾರದ ದಾಹ ಬಹಳ ದೊಡ್ಡ ಮಟ್ಟದಲ್ಲಿ ತಲುಪಿರ್ತಕ್ಕಂಥದ್ದು. ಎಲ್ಲಿಗೆ ಅಂತಂದ್ರೆ ಬೆಂಗಳೂರಿನಲ್ಲಿ ಉರಿತಾ ಇರ್ತಕ್ಕಂಥ ಒಂದು ರೀತಿಯಾದಂತಹ ಬೆಂಕಿಯ ಶಾಖ ದೆಹಲಿಗೆ ಕೂಡ ಮುಟ್ಟಿರ್ತಕ್ಕಂಥದ್ದು ಅಂತಾನೆ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು 2 ದಿನಗಳ ಕಾಲ ಚಾಮರಾಜನಗರ ಮತ್ತು ಮೈಸೂರಿನ ಪ್ರವಾಸವನ್ನು ಹಮ್ಮಿಕೊಂಡಿದ್ರು. ಅದು ಏಕಾಏಕಿ ಕ್ಯಾನ್ಸಲ್ ಮಾಡ್ಕೊಂಡು ನಿನ್ನೆ ಬೆಂಗಳೂರಿಗೆ ಬಂದಂತವರು ಇವತ್ತು ಮೆಕ್ಕೆಜೋಳ ಖರೀದಿಗೆ ಸಂಬಂಧಪಟ್ಟಂತೆ ಸಭೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ನಿನ್ನೆ ದೆಹಲಿಗೆ ಏನು ಡಿಕೆಶಿ ಬಣದ ಆಪ್ತರು ದೆಹಲಿಗೆ ಹೋಗದಂತ ಸಂದರ್ಭದಲ್ಲೇ ಇವತ್ತು ಮುಖ್ಯಮಂತ್ರಿಗಳ ನಿವಾಸ ಕಾವೇರಿಯಲ್ಲಿ ಸಭೆ ನಡೀತಾ ಇದೆ. ಈ ಸಭೆಯ ಸಂದರ್ಭದಲ್ಲೇ ಅನೇಕ ಸಚಿವರು ಮತ್ತು ಶಾಸಕರುಗಳು ಸಿಎಂ ನಿವಾಸಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖ ಅಂತಂದ್ರೆ ಸಿಎಂ ಆಪ್ತರು ಕೂಡ ಈ ಸಭೆಯ ಮುನ್ನವೇ ಆಗಮಿಸಿರ್ತಕ್ಕಂಥದ್ದು ಮತ್ತು ಸಭೆಯಲ್ಲಿ ಭಾಗಿಯಾಗಿದ್ದಾರಾ ಇಲ್ವಾ ಅನ್ನೋದು ಕೂಡ ಸ್ಪಷ್ಟವಾಗಿಲ್ಲ. ಯಾಕಂತಂದ್ರೆ ಇದು ಕೃಷಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಸಭೆ. ಆದ್ರೆ ವಿಪರ್ಯಾಸ ಅಂತಂದ್ರೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರೇ ಈ ಸಭೆಯಲ್ಲಿ ಭಾಗಿಯಾಗಿಲ್ಲ. ಆದ್ರೆ ಸಭೆಗೂ ಮುನ್ನ ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚಂದ್ರು ಈ ಕುರಿತಾಗಿ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ. ಯಾವ ರೀತಿಯಲ್ಲಿ ಸದ್ಯಕ್ಕೆ ಸಂಚಲನ ಉಂಟಾಗಿದೆ ಅನ್ನೋಂಥದ್ದು. ಸೊ ಇದು ಚಳಿಗಾಲದಲ್ಲೂ ಕೂಡ ಏನು ಈ ಅಧಿಕಾರದ ಜ್ವಾಲೆ, ಅಧಿಕಾರದ ದಾಹದ ಜ್ವಾಲೆ ಹೊತ್ತು ಉರಿತಾ ಇರೋದನ್ನ ನಾವು ಕಾಂಗ್ರೆಸ್ ನಲ್ಲಿ ಕಾಣಬಹುದು. ಚಂದ್ರು, ಏನ್ ನಡೀತಾ ಇದೆ? ಸಿಎಂ ನಿವಾಸದ ಬಳಿ ಯಾವ ರೀತಿ ಮೂವ್ಮೆಂಟ್ಸ್ ಇದೆ, ಅದೇ ರೀತಿ ಸದಾಶಿವನಗರ ಡಿಕೆ ಶಿವಕುಮಾರ್ ನಿವಾಸದ ಬಳಿ ಯಾವ ರೀತಿ ಮೂವ್ಮೆಂಟ್ಸ್ ಇದೆ? ಸೊ ಒಟ್ಟು ಸಂಚಲನದ ಚಿತ್ರಣವನ್ನ ನಮ್ಮ ವೀಕ್ಷಕರಿಗೆ ಕೊಡೋದಾದ್ರೆ ಶ್ರೀಲಕ್ಷ್ಮಿ, ಖಂಡಿತವಾಗ್ಲು ಈಗಾಗಲೇ ಅಧಿಕಾರ ಹಂಚಿಕೆ ಸೂತ್ರ ಇಲ್ಲ ಅನ್ನೋಂಥದ್ದು ಒಂದ್ ಕಡೆ ಸ್ಪಷ್ಟವಾಗ್ತಾ ಇದೆ. ಆದ್ರೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಅಧಿಕಾರದ ದಾಹ ಬಹಳ ದೊಡ್ಡ ಮಟ್ಟದಲ್ಲಿ ತಲುಪಿರ್ತಕ್ಕಂಥದ್ದು. ಎಲ್ಲಿಗೆ ಅಂತಂದ್ರೆ ಬೆಂಗಳೂರಿನಲ್ಲಿ ಉರಿತಾ ಇರ್ತಕ್ಕಂಥ ಒಂದು ರೀತಿಯಾದಂತಹ ಬೆಂಕಿಯ ಶಾಖ ದೆಹಲಿಗೆ ಕೂಡ ಮುಟ್ಟಿರ್ತಕ್ಕಂಥದ್ದು ಅಂತಾನೆ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು 2 ದಿನಗಳ ಕಾಲ ಚಾಮರಾಜನಗರ ಮತ್ತು ಮೈಸೂರಿನ ಪ್ರವಾಸವನ್ನು ಹಮ್ಮಿಕೊಂಡಿದ್ರು. ಅದು ಏಕಾಏಕಿ ಕ್ಯಾನ್ಸಲ್ ಮಾಡ್ಕೊಂಡು ನಿನ್ನೆ ಬೆಂಗಳೂರಿಗೆ ಬಂದಂತವರು ಇವತ್ತು ಮೆಕ್ಕೆಜೋಳ ಖರೀದಿಗೆ ಸಂಬಂಧಪಟ್ಟಂತೆ ಸಭೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ನಿನ್ನೆ ದೆಹಲಿಗೆ ಏನು ಡಿಕೆಶಿ ಬಣದ ಆಪ್ತರು ದೆಹಲಿಗೆ ಹೋಗದಂತ ಸಂದರ್ಭದಲ್ಲೇ ಇವತ್ತು ಮುಖ್ಯಮಂತ್ರಿಗಳ ನಿವಾಸ ಕಾವೇರಿಯಲ್ಲಿ ಸಭೆ ನಡೀತಾ ಇದೆ. ಈ ಸಭೆಯ ಸಂದರ್ಭದಲ್ಲೇ ಅನೇಕ ಸಚಿವರು ಮತ್ತು ಶಾಸಕರುಗಳು ಸಿಎಂ ನಿವಾಸಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖ ಅಂತಂದ್ರೆ ಸಿಎಂ ಆಪ್ತರು ಕೂಡ ಈ ಸಭೆಯ ಮುನ್ನವೇ ಆಗಮಿಸಿರ್ತಕ್ಕಂಥದ್ದು ಮತ್ತು ಸಭೆಯಲ್ಲಿ ಭಾಗಿಯಾಗಿದ್ದಾರಾ ಇಲ್ವಾ ಅನ್ನೋದು ಕೂಡ ಸ್ಪಷ್ಟವಾಗಿಲ್ಲ. ಯಾಕಂತಂದ್ರೆ ಇದು ಕೃಷಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಸಭೆ. ಆದ್ರೆ ವಿಪರ್ಯಾಸ ಅಂತಂದ್ರೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರೇ ಈ ಸಭೆಯಲ್ಲಿ ಭಾಗಿಯಾಗಿಲ್ಲ. ಆದ್ರೆ ಸಭೆಗೂ ಮುನ್ನ ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚಂದ್ರು ಈ ಕುರಿತಾಗಿ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ. ಯಾವ ರೀತಿಯಲ್ಲಿ ಸದ್ಯಕ್ಕೆ ಸಂಚಲನ ಉಂಟಾಗಿದೆ ಅನ್ನೋಂಥದ್ದು. ಸೊ ಇದು ಚಳಿಗಾಲದಲ್ಲೂ ಕೂಡ ಏನು ಈ ಅಧಿಕಾರದ ಜ್ವಾಲೆ, ಅಧಿಕಾರದ ದಾಹದ ಜ್ವಾಲೆ ಹೊತ್ತು ಉರಿತಾ ಇರೋದನ್ನ ನಾವು ಕಾಂಗ್ರೆಸ್ ನಲ್ಲಿ ಕಾಣಬಹುದು. ಚಂದ್ರು, ಏನ್ ನಡೀತಾ ಇದೆ? ಸಿಎಂ ನಿವಾಸದ ಬಳಿ ಯಾವ ರೀತಿ ಮೂವ್ಮೆಂಟ್ಸ್ ಇದೆ, ಅದೇ ರೀತಿ ಸದಾಶಿವನಗರ ಡಿಕೆ ಶಿವಕುಮಾರ್ ನಿವಾಸದ ಬಳಿ ಯಾವ ರೀತಿ ಮೂವ್ಮೆಂಟ್ಸ್ ಇದೆ? ಸೊ ಒಟ್ಟು ಸಂಚಲನದ ಚಿತ್ರಣವನ್ನ ನಮ್ಮ ವೀಕ್ಷಕರಿಗೆ ಕೊಡೋದಾದ್ರೆ ಶ್ರೀಲಕ್ಷ್ಮಿ, ಖಂಡಿತವಾಗ್ಲು ಈಗಾಗಲೇ ಅಧಿಕಾರ ಹಂಚಿಕೆ ಸೂತ್ರ ಇಲ್ಲ ಅನ್ನೋಂಥದ್ದು ಒಂದ್ ಕಡೆ ಸ್ಪಷ್ಟವಾಗ್ತಾ ಇದೆ. ಆದ್ರೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಅಧಿಕಾರದ ದಾಹ ಬಹಳ ದೊಡ್ಡ ಮಟ್ಟದಲ್ಲಿ ತಲುಪಿರ್ತಕ್ಕಂಥದ್ದು. ಎಲ್ಲಿಗೆ ಅಂತಂದ್ರೆ ಬೆಂಗಳೂರಿನಲ್ಲಿ ಉರಿತಾ ಇರ್ತಕ್ಕಂಥ ಒಂದು ರೀತಿಯಾದಂತಹ ಬೆಂಕಿಯ ಶಾಖ ದೆಹಲಿಗೆ ಕೂಡ ಮುಟ್ಟಿರ್ತಕ್ಕಂಥದ್ದು ಅಂತಾನೆ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು 2 ದಿನಗಳ ಕಾಲ ಚಾಮರಾಜನಗರ ಮತ್ತು ಮೈಸೂರಿನ ಪ್ರವಾಸವನ್ನು ಹಮ್ಮಿಕೊಂಡಿದ್ರು. ಅದು ಏಕಾಏಕಿ ಕ್ಯಾನ್ಸಲ್ ಮಾಡ್ಕೊಂಡು ನಿನ್ನೆ ಬೆಂಗಳೂರಿಗೆ ಬಂದಂತವರು ಇವತ್ತು ಮೆಕ್ಕೆಜೋಳ ಖರೀದಿಗೆ ಸಂಬಂಧಪಟ್ಟಂತೆ ಸಭೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ನಿನ್ನೆ ದೆಹಲಿಗೆ ಏನು ಡಿಕೆಶಿ ಬಣದ ಆಪ್ತರು ದೆಹಲಿಗೆ ಹೋಗದಂತ ಸಂದರ್ಭದಲ್ಲೇ ಇವತ್ತು ಮುಖ್ಯಮಂತ್ರಿಗಳ ನಿವಾಸ ಕಾವೇರಿಯಲ್ಲಿ ಸಭೆ ನಡೀತಾ ಇದೆ. ಈ ಸಭೆಯ ಸಂದರ್ಭದಲ್ಲೇ ಅನೇಕ ಸಚಿವರು ಮತ್ತು ಶಾಸಕರುಗಳು ಸಿಎಂ ನಿವಾಸಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖ ಅಂತಂದ್ರೆ ಸಿಎಂ ಆಪ್ತರು ಕೂಡ ಈ ಸಭೆಯ ಮುನ್ನವೇ ಆಗಮಿಸಿರ್ತಕ್ಕಂಥದ್ದು ಮತ್ತು ಸಭೆಯಲ್ಲಿ ಭಾಗಿಯಾಗಿದ್ದಾರಾ ಇಲ್ವಾ ಅನ್ನೋದು ಕೂಡ ಸ್ಪಷ್ಟವಾಗಿಲ್ಲ. ಯಾಕಂತಂದ್ರೆ ಇದು ಕೃಷಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಸಭೆ. ಆದ್ರೆ ವಿಪರ್ಯಾಸ ಅಂತಂದ್ರೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರೇ ಈ ಸಭೆಯಲ್ಲಿ ಭಾಗಿಯಾಗಿಲ್ಲ. ಆದ್ರೆ ಸಭೆಗೂ ಮುನ್ನ ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚಂದ್ರು ಈ ಕುರಿತಾಗಿ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ. ಯಾವ ರೀತಿಯಲ್ಲಿ ಸದ್ಯಕ್ಕೆ ಸಂಚಲನ ಉಂಟಾಗಿದೆ ಅನ್ನೋಂಥದ್ದು. ಸೊ ಇದು
ಚಳಿಗಾಲದಲ್ಲೂ ಕೂಡ ಏನು ಈ ಅಧಿಕಾರದ ದಾಹದ ಜ್ವಾಲೆ ಹೊತ್ತು ಉರಿತಾ ಇರೋದನ್ನ ನಾವು ಕಾಂಗ್ರೆಸ್ ನಲ್ಲಿ ಕಾಣಬಹುದು. ಚಂದ್ರು, ಏನ್ ನಡೀತಾ ಇದೆ ಸಿಎಂ ನಿವಾಸದ ಬಳಿ, ಯಾವ ರೀತಿ ಮೂವ್ಮೆಂಟ್ಸ್ ಇದೆ, ಅದೇ ರೀತಿ ಸದಾಶಿವನಗರ ಡಿಕೆ ಶಿವಕುಮಾರ್ ನಿವಾಸದ ಬಳಿ ಯಾವ ರೀತಿ ಮೂವ್ಮೆಂಟ್ಸ್ ಇದೆ, ಸೊ ಒಟ್ಟು ಸಂಚಲನದ ಚಿತ್ರಣವನ್ನ ನಮ್ಮ ವೀಕ್ಷಕರಿಗೆ ಕೊಡೋದಾದ್ರೆ. ಶ್ರೀಲಕ್ಷ್ಮಿ, ಖಂಡಿತವಾಗ್ಲು ಈಗಾಗಲೇ ಅಧಿಕಾರ ಹಂಚಿಕೆ ಸೂತ್ರ ಇಲ್ಲ ಅನ್ನುವಂಥದ್ದು ಒಂದ್ ಕಡೆ ಸ್ಪಷ್ಟವಾಗ್ತಾ ಇದೆ. ಆದ್ರೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಅಧಿಕಾರದ ದಾಹ ಬಹಳ ದೊಡ್ಡ ಮಟ್ಟದಲ್ಲಿ ತಲುಪಿರ್ತಕ್ಕಂಥದ್ದು. ಎಲ್ಲಿಗೆ ಅಂತಂದ್ರೆ ಬೆಂಗಳೂರಿನಲ್ಲಿ ಉರಿತಾ ಇರ್ತಕ್ಕಂಥ ಒಂದು ರೀತಿಯಾದಂತಹ ಬೆಂಕಿಯ ಶಾಖ ದೆಹಲಿಗೆ ಕೂಡ ಮುಟ್ಟಿರ್ತಕ್ಕಂಥದ್ದು ಅಂತಾನೆ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು 2 ದಿನಗಳ ಕಾಲ ಚಾಮರಾಜನಗರ ಮತ್ತು ಮೈಸೂರಿನ ಪ್ರವಾಸವನ್ನು ಹಮ್ಮಿಕೊಂಡಿದ್ರು. ಅದು ಏಕಾಏಕಿ ಕ್ಯಾನ್ಸಲ್ ಮಾಡ್ಕೊಂಡು ನಿನ್ನೆ ಬೆಂಗಳೂರಿಗೆ ಬಂದಂತವರು ಇವತ್ತು ಮೆಕ್ಕೆಜೋಳ ಖರೀದಿಗೆ ಸಂಬಂಧಪಟ್ಟಂತೆ ಸಭೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ನಿನ್ನೆ ದೆಹಲಿಗೆ ಏನು ಡಿಕೆಶಿ ಬಣದ ಆಪ್ತರು ದೆಹಲಿಗೆ ಹೋಗದಂತ ಸಂದರ್ಭದಲ್ಲೇ ಇವತ್ತು ಮುಖ್ಯಮಂತ್ರಿಗಳ ನಿವಾಸ ಕಾವೇರಿಯಲ್ಲಿ ಸಭೆ ನಡೀತಾ ಇದೆ. ಈ ಸಭೆಯ ಸಂದರ್ಭದಲ್ಲೇ ಅನೇಕ ಸಚಿವರು ಮತ್ತು ಶಾಸಕರುಗಳು ಸಿಎಂ ನಿವಾಸಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖ ಅಂತಂದ್ರೆ ಸಿಎಂ ಆಪ್ತರು ಕೂಡ ಈ ಸಭೆಯ ಮುನ್ನವೇ ಆಗಮಿಸಿರ್ತಕ್ಕಂಥದ್ದು ಮತ್ತು ಸಭೆಯಲ್ಲಿ ಭಾಗಿಯಾಗಿದ್ದಾರಾ ಇಲ್ವಾ ಅನ್ನೋದು ಕೂಡ ಸ್ಪಷ್ಟವಾಗಿಲ್ಲ. ಯಾಕಂತಂದ್ರೆ ಇದು ಕೃಷಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಸಭೆ. ಆದ್ರೆ ವಿಪರ್ಯಾಸ ಅಂತಂದ್ರೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರೇ ಈ ಸಭೆಯಲ್ಲಿ ಭಾಗಿಯಾಗಿಲ್ಲ. ಆದ್ರೆ ಸಭೆಗೂ ಮುನ್ನ ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚಂದ್ರು ಈ ಕುರಿತಾಗಿ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ, ಯಾವ ರೀತಿಯಲ್ಲಿ ಸದ್ಯಕ್ಕೆ ಸಂಚಲನ ಉಂಟಾಗಿದೆ ಅನ್ನೋಂಥದ್ದು. ಸೊ ಇದು ಚಳಿಗಾಲದಲ್ಲೂ ಕೂಡ ಏನು ಈ ಅಧಿಕಾರದ ದಾಹದ ಜ್ವಾಲೆ ಹೊತ್ತು ಉರಿತಾ ಇರೋದನ್ನ ನಾವು ಕಾಂಗ್ರೆಸ್ ನಲ್ಲಿ ಕಾಣಬಹುದು. ಚಂದ್ರು, ಏನ್ ನಡೀತಾ ಇದೆ ಸಿಎಂ ನಿವಾಸದ ಬಳಿ, ಯಾವ ರೀತಿ ಮೂವ್ಮೆಂಟ್ಸ್ ಇದೆ, ಅದೇ ರೀತಿ ಸದಾಶಿವನಗರ ಡಿಕೆ ಶಿವಕುಮಾರ್ ನಿವಾಸದ ಬಳಿ ಯಾವ ರೀತಿ ಮೂವ್ಮೆಂಟ್ಸ್ ಇದೆ, ಸೊ ಒಟ್ಟು ಸಂಚಲನದ ಚಿತ್ರಣವನ್ನ ನಮ್ಮ ವೀಕ್ಷಕರಿಗೆ ಕೊಡೋದಾದ್ರೆ. ಶ್ರೀಲಕ್ಷ್ಮಿ, ಖಂಡಿತವಾಗ್ಲು ಈಗಾಗಲೇ ಅಧಿಕಾರ ಹಂಚಿಕೆ ಸೂತ್ರ ಇಲ್ಲ ಅನ್ನುವಂಥದ್ದು ಒಂದ್ ಕಡೆ ಸ್ಪಷ್ಟವಾಗ್ತಾ ಇದೆ. ಆದ್ರೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಅಧಿಕಾರದ ದಾಹ ಬಹಳ ದೊಡ್ಡ ಮಟ್ಟದಲ್ಲಿ ತಲುಪಿರ್ತಕ್ಕಂಥದ್ದು. ಎಲ್ಲಿಗೆ ಅಂತಂದ್ರೆ ಬೆಂಗಳೂರಿನಲ್ಲಿ ಉರಿತಾ ಇರ್ತಕ್ಕಂಥ ಒಂದು ರೀತಿಯಾದಂತಹ ಬೆಂಕಿಯ ಶಾಖ ದೆಹಲಿಗೆ ಕೂಡ ಮುಟ್ಟಿರ್ತಕ್ಕಂಥದ್ದು ಅಂತಾನೆ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು 2 ದಿನಗಳ ಕಾಲ ಚಾಮರಾಜನಗರ ಮತ್ತು ಮೈಸೂರಿನ ಪ್ರವಾಸವನ್ನು ಹಮ್ಮಿಕೊಂಡಿದ್ರು. ಅದು ಏಕಾಏಕಿ ಕ್ಯಾನ್ಸಲ್ ಮಾಡ್ಕೊಂಡು ನಿನ್ನೆ ಬೆಂಗಳೂರಿಗೆ ಬಂದಂತವರು ಇವತ್ತು ಮೆಕ್ಕೆಜೋಳ ಖರೀದಿಗೆ ಸಂಬಂಧಪಟ್ಟಂತೆ ಸಭೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ನಿನ್ನೆ ದೆಹಲಿಗೆ ಏನು ಡಿಕೆಶಿ ಬಣದ ಆಪ್ತರು ದೆಹಲಿಗೆ ಹೋಗದಂತ ಸಂದರ್ಭದಲ್ಲೇ ಇವತ್ತು ಮುಖ್ಯಮಂತ್ರಿಗಳ ನಿವಾಸ ಕಾವೇರಿಯಲ್ಲಿ ಸಭೆ ನಡೀತಾ ಇದೆ. ಈ ಸಭೆಯ ಸಂದರ್ಭದಲ್ಲೇ ಅನೇಕ ಸಚಿವರು ಮತ್ತು ಶಾಸಕರುಗಳು ಸಿಎಂ ನಿವಾಸಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖ ಅಂತಂದ್ರೆ ಸಿಎಂ ಆಪ್ತರು ಕೂಡ ಈ ಸಭೆಯ ಮುನ್ನವೇ ಆಗಮಿಸಿರ್ತಕ್ಕಂಥದ್ದು ಮತ್ತು ಸಭೆಯಲ್ಲಿ ಭಾಗಿಯಾಗಿದ್ದಾರಾ ಇಲ್ವಾ ಅನ್ನೋದು ಕೂಡ ಸ್ಪಷ್ಟವಾಗಿಲ್ಲ. ಯಾಕಂತಂದ್ರೆ ಇದು ಕೃಷಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಸಭೆ. ಆದ್ರೆ ವಿಪರ್ಯಾಸ ಅಂತಂದ್ರೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರೇ ಈ ಸಭೆಯಲ್ಲಿ ಭಾಗಿಯಾಗಿಲ್ಲ. ಆದ್ರೆ ಸಭೆಗೂ ಮುನ್ನ ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚಂದ್ರು ಈ ಕುರಿತಾಗಿ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ, ಯಾವ ರೀತಿಯಲ್ಲಿ ಸದ್ಯಕ್ಕೆ ಸಂಚಲನ ಉಂಟಾಗಿದೆ ಅನ್ನೋಂಥದ್ದು. ಸೊ ಇದು ಚಳಿಗಾಲದಲ್ಲೂ ಕೂಡ ಏನು ಈ ಅಧಿಕಾರದ ದಾಹದ ಜ್ವಾಲೆ ಹೊತ್ತು ಉರಿತಾ ಇರೋದನ್ನ ನಾವು ಕಾಂಗ್ರೆಸ್ ನಲ್ಲಿ ಕಾಣಬಹುದು. ಚಂದ್ರು, ಏನ್ ನಡೀತಾ ಇದೆ ಸಿಎಂ ನಿವಾಸದ ಬಳಿ, ಯಾವ ರೀತಿ ಮೂವ್ಮೆಂಟ್ಸ್ ಇದೆ, ಅದೇ ರೀತಿ ಸದಾಶಿವನಗರ ಡಿಕೆ ಶಿವಕುಮಾರ್ ನಿವಾಸದ ಬಳಿ ಯಾವ ರೀತಿ ಮೂವ್ಮೆಂಟ್ಸ್ ಇದೆ, ಸೊ ಒಟ್ಟು ಸಂಚಲನದ ಚಿತ್ರಣವನ್ನ ನಮ್ಮ ವೀಕ್ಷಕರಿಗೆ ಕೊಡೋದಾದ್ರೆ. ಶ್ರೀಲಕ್ಷ್ಮಿ, ಖಂಡಿತವಾಗ್ಲು ಈಗಾಗಲೇ ಅಧಿಕಾರ ಹಂಚಿಕೆ ಸೂತ್ರ ಇಲ್ಲ ಅನ್ನುವಂಥದ್ದು ಒಂದ್ ಕಡೆ ಸ್ಪಷ್ಟವಾಗ್ತಾ ಇದೆ. ಆದ್ರೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಅಧಿಕಾರದ ದಾಹ ಬಹಳ ದೊಡ್ಡ ಮಟ್ಟದಲ್ಲಿ ತಲುಪಿರ್ತಕ್ಕಂಥದ್ದು. ಎಲ್ಲಿಗೆ ಅಂತಂದ್ರೆ ಬೆಂಗಳೂರಿನಲ್ಲಿ ಉರಿತಾ ಇರ್ತಕ್ಕಂಥ ಒಂದು ರೀತಿಯಾದಂತಹ ಬೆಂಕಿಯ ಶಾಖ ದೆಹಲಿಗೆ ಕೂಡ ಮುಟ್ಟಿರ್ತಕ್ಕಂಥದ್ದು ಅಂತಾನೆ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು 2 ದಿನಗಳ ಕಾಲ ಚಾಮರಾಜನಗರ ಮತ್ತು ಮೈಸೂರಿನ ಪ್ರವಾಸವನ್ನು ಹಮ್ಮಿಕೊಂಡಿದ್ರು. ಅದು ಏಕಾಏಕಿ ಕ್ಯಾನ್ಸಲ್ ಮಾಡ್ಕೊಂಡು ನಿನ್ನೆ ಬೆಂಗಳೂರಿಗೆ ಬಂದಂತವರು ಇವತ್ತು ಮೆಕ್ಕೆಜೋಳ ಖರೀದಿಗೆ ಸಂಬಂಧಪಟ್ಟಂತೆ ಸಭೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ನಿನ್ನೆ ದೆಹಲಿಗೆ ಏನು ಡಿಕೆಶಿ ಬಣದ ಆಪ್ತರು ದೆಹಲಿಗೆ ಹೋಗದಂತ ಸಂದರ್ಭದಲ್ಲೇ ಇವತ್ತು ಮುಖ್ಯಮಂತ್ರಿಗಳ ನಿವಾಸ ಕಾವೇರಿಯಲ್ಲಿ ಸಭೆ ನಡೀತಾ ಇದೆ. ಈ ಸಭೆಯ ಸಂದರ್ಭದಲ್ಲೇ ಅನೇಕ ಸಚಿವರು ಮತ್ತು ಶಾಸಕರುಗಳು ಸಿಎಂ ನಿವಾಸಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖ ಅಂತಂದ್ರೆ ಸಿಎಂ ಆಪ್ತರು ಕೂಡ ಈ ಸಭೆಯ ಮುನ್ನವೇ ಆಗಮಿಸಿರ್ತಕ್ಕಂಥದ್ದು ಮತ್ತು ಸಭೆಯಲ್ಲಿ ಭಾಗಿಯಾಗಿದ್ದಾರಾ ಇಲ್ವಾ ಅನ್ನೋದು ಕೂಡ ಸ್ಪಷ್ಟವಾಗಿಲ್ಲ. ಯಾಕಂತಂದ್ರೆ ಇದು ಕೃಷಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಸಭೆ. ಆದ್ರೆ ವಿಪರ್ಯಾಸ ಅಂತಂದ್ರೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರೇ ಈ ಸಭೆಯಲ್ಲಿ ಭಾಗಿಯಾಗಿಲ್ಲ. ಆದ್ರೆ ಸಭೆಗೂ ಮುನ್ನ ಮುಖ್ಯಮಂತ್ರಿ